ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್ ಉಡುಪಿ. ಮನಸ್ಸಿಗೆ ನೆಮ್ಮದಿ ನೀಡುವ ಕೆಲವೊಂದು ಮಾತುಗಳು. ಇಲ್ಲಿ ಪ್ರತಿ ನಗು, ಪ್ರತಿ ಕಣ್ಣೀರಿಗೂ ಅರ್ಥವಿದೆ. ಈ ನುಡಿಗಳು ಕೇವಲ ಮಾತುಗಳಲ್ಲ, ಜೀವನದ ದಾರಿ ತೋರಿಸುವ ನಂದ ದೀಪಗಳು. ಜೀವನ ಎಷ್ಟು ಚಿಕ್ಕದೋ ಅದು ಎಷ್ಟು ಅಮೂಲ್ಯವೋ ಅನ್ನೋದು ಗೊತ್ತಾದಾಗ ನಗು ನಮ್ಮ ಜೊತೆ ಇದ್ದೀತು. ನಾವು ಏನು ಹುಡುಕುತ್ತಿದ್ದೇವೆ ಈ ಜಗತ್ತಿನಲ್ಲಿ? ಶಕ್ತಿ, ಶಾಂತಿ, ಪ್ರೀತಿ ಇದೆಲ್ಲವೂ ಇದೆ. ಆದರೆ ಅದಕ್ಕೂ ಮೊದಲು ನಾವು ಹುಡುಕಬೇಕಾಗಿರುವುದು ನಮ್ಮೊಳಗಿನ ನೆಮ್ಮದಿ. ನಿನ್ನೊಳಗಿನ ಶಾಂತಿಯೇ ನಿನಗೆ ವಿಶ್ವವನ್ನು ಗೆಲ್ಲುವ ಶಕ್ತಿ ಕೊಡುತ್ತದೆ. ತಪ್ಪುಗಳೇ ಜೀವನವನ್ನು ಬೋಧಿಸುವ ನಿಜವಾದ ಗುರು. ನೀನು ಹುಡುಕುತ್ತಿರುವ ಉತ್ತರ ನಿನ್ನ ಅಂತರಾತ್ಮದಲ್ಲಿಯೇ ಇದೆ. ಕೋಪ ಬಿಟ್ಟು ಕ್ಷಮೆ ಮಾಡುವುದು ಸಾಹಸಿಗಳ ಕೆಲಸ. ಪ್ರತಿ ನಗು ಒಂದು ದೇವರ ದರ್ಶನ, ಪ್ರತಿ ಕಣ್ಣೀರು ಒಂದು ಪಾಠ. ಬದುಕು ಎಂದರೆ ಸುಖ ದುಃಖಗಳ ಸಂಗಮ, ಆದರೆ ಶಾಂತಿ ಎಂದರೆ ಅದರ ನಡುವೆ ಅಸ್ಥಿರವಾಗದೆ ನಿಂತುಕೊಳ್ಳುವ ಸಾಮರ್ಥ್ಯ. ಸುಖ ಬಂದಾಗ ಗರ್ವ ಪಡದೆ, ದುಃಖ ಬಂದಾಗ ಮುರಿದು ಬೀಳದೆ ಮನಸ್ಸನ್ನು ಸಮತೋಲನೆಯಲ್ಲಿ ಇಡುವ ಶಕ್ತಿ, ಅದುವೇ ಶಾಂತಿ. ಇದು ಹೊರಗಿನ ಪರಿಸ್ಥಿತಿಗಳಿಂದ ಅಲ್ಲ, ಮನದ ಒಳಗಿನ ತಾಳ್ಮೆಯಿಂದ ಬರುತ್ತದೆ. ಹೆಸರು, ಹಣ, ಹಕ್ಕು, ಹೋರಾಟ ಎಲ್ಲವನ್ನು ಹೊಂದಿದವರಿಗೂ ಶಾಂತಿ ಇಲ್ಲದಿರುವುದು ಸಾಮಾನ್ಯ. ಆದರೆ ಬಡವನೊಬ್ಬ ದಿನದ 2 ಭೋಜನದಿಂದ ಸಂತೋಷವಾಗಿರುತ್ತಾನೆ, ಏಕೆಂದರೆ ಅವನ ಮನಸ್ಸು ಶಾಂತವಾಗಿರುತ್ತದೆ. ಶಾಂತಿ ಎಂದರೆ ಬದುಕನ್ನು ಬದಲಾಯಿಸುವ ಹೋರಾಟ ಮಾಡುವ ಅಗತ್ಯವಿಲ್ಲದೆ ಬದಲಾಗದ ಬದುಕನ್ನು ನೆಮ್ಮದಿಯಿಂದ ನಡೆಸಿಕೊಳ್ಳುವ ಶಕ್ತಿ. ತಾತ್ಕಾಲಿಕ ನೋವು ಸಹಿಸಿ ಶಾಶ್ವತ ನೆಮ್ಮದಿಯನ್ನು ಪಡೆದುಕೊಳ್ಳಬೇಕು. ಆಲೋಚನೆ ಶುದ್ಧವಾಗಿದ್ದರೆ ನಿನ್ನ ಜೀವನ ಶುದ್ಧವಾಗಿರುತ್ತದೆ. ಶಾಂತಿ ಯಾರಿಂದಲೂ ಪಡೆಯುವುದು ಅಲ್ಲ, ಅದು ನಿನ್ನೊಳಗಿನಿಂದ ನೀನೇ ಅರಿಯಬೇಕು. ದಿನದ ಶುಭಾರಂಭ ಪ್ರಾರ್ಥನೆಗಳಿಂದಾಗಲಿ, ದಿನದ ಕೊನೆ ಕೃತಜ್ಞತೆಯಿಂದಾಗಲಿ. ಏನು ಕಳೆದುಕೊಂಡರೂ ಚಿಂತಿಸಬೇಡ. ನೀನು ನಿನ್ನ ಶುದ್ಧತೆ ಕಳೆದುಕೊಳ್ಳದಿರಲಿ. ನೀನು ಬೇರೆಯವರಿಗೆ ನೀಡುವ ಸಾನ್ನಿಧ್ಯವೇ ನಿನ್ನ ಶ್ರೇಷ್ಠತೆ. ಜೀವನದಲ್ಲಿ ನಗು ಮಾಡುವ ಸಮಯವೇ ನಿನ್ನ ಶಕ್ತಿ. ಸತ್ಯವನ್ನು ಬಿಟ್ಟರೆ ಉಳಿದದ್ದು ನಶ್ವರ. ಹೃದಯದಿಂದ ಬರುವ ಪ್ರೀತಿ ಎಂದೆಂದಿಗೂ ಉಳಿಯುತ್ತದೆ. ಶಾಂತಿಯ ಹಾದಿ ಹೆಜ್ಜೆ ಹೆಜ್ಜೆಗೂ ಸಾಗುವುದು, ಒಂದು ಕ್ಷಣದಲ್ಲಿಯೇ ಬರದು. ಪ್ರತಿ ಉಸಿರು, ಪ್ರತಿ ಕ್ಷಣ ದೇವರವರ. ಖುಷಿಯ ಕೀಲಿಕೈ ಇತರರ ಕೈಯಲ್ಲಿಲ್ಲ, ನಿನ್ನ ಮನಸ್ಸಿನೊಳಗಿದೆ. ಸಮಯ ಬದಲಾಗಬಹುದು, ಆದರೆ ನಿನ್ನ ಸದ್ಗುಣದ ಮೌಲ್ಯ ಬದಲಾಗಬಾರದು. ಮಾತುಗಳು ಗಾಯಗೊಳಿಸಬಹುದು, ಹೀಗಾಗಿ ಪ್ರೀತಿಯಿಂದ ಮಾತನಾಡು. ತೀರ ಗಾಢವಾಗಿ ನೋವಾದಾಗಲೂ ನಗು ಸುಮ್ಮನೆ ಇರಬಹುದು. ಮೌನ ಕೂಡ ಕೆಲವೊಮ್ಮೆ ಶ್ರೇಷ್ಠ ಉತ್ತರವಾಗಿರಬಹುದು. ನಿನ್ನ ಆತ್ಮದ ಶುದ್ಧತೆಯೇ ನಿನ್ನ ನಿಜವಾದ ಆಭರಣ. ಕ್ಷಮೆ ನಿನ್ನ ಮನಸ್ಸಿಗೆ ನೀಡುವ ದೈವಿಕ ಉಡುಗೊರೆ. ಶಾಂತಿ ಬೇಕಾದರೆ ಅಪೇಕ್ಷೆಗಳನ್ನು ಕಡಿಮೆ ಮಾಡು. ಜೀವನದ ನಿಜವಾದ ವೈಭವ ಶಾಂತಿಯಲ್ಲಿದೆ, ತಾತ್ಕಾಲಿಕ ವೈಭವವಲ್ಲ. ಪ್ರೀತಿ ನೀಡುವುದು ಕಷ್ಟವಲ್ಲ, ಪ್ರೀತಿಯಿಂದ ಕಾಡುವುದು ಮಹಾ ಕಷ್ಟ. ದೂರವಿದ್ದರೂ ಹೃದಯದಿಂದ ಹತ್ತಿರವಿರಬಹುದು. ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡ, ಪ್ರೀತಿ ಮಾಡಿದರೆ ಸಾಕು. ಧೈರ್ಯವೆಂದರೆ ಭಯ ಇಲ್ಲದಿರುವುದು ಅಲ್ಲ, ಭಯದ ನಡುವೆಯೂ ಮುನ್ನಡೆಯುವುದು. ನಿನ್ನ ನಗು ಇತರರ ಜೀವನವನ್ನು ಬೆಳಗಿಸಬಹುದು. ಯಾಕೆ ಹೊಡೆದು ಗೆಲ್ಲಬೇಕು? ಪ್ರೀತಿಸಿ ಗೆಲ್ಲಬಹುದಲ್ಲ. ಪ್ರತಿದಿನ ಒಂದು ಹೊಸ ಅವಕಾಶ. ಅನ್ಯರ ದೋಷ ಹುಡುಕುವುದಕ್ಕಿಂತ ನಿನ್ನ ಒಳಜ್ಞಾನವನ್ನು ಬೆಳೆಸು. ಮನಸ್ಸು ಶಾಂತಿಯಾದಾಗ ಎಲ್ಲರೊಳಗಿನ ದೇವರ ಧ್ವನಿ ಕೇಳಬಹುದು. ಜೀವನದಲ್ಲಿ ಗುರಿ ಇದ್ದರೆ ದಾರಿ ಸಿಗುತ್ತದೆ. ಶಕ್ತಿ ಸುಮ್ಮನೆ ಬರುವುದಿಲ್ಲ, ಧೈರ್ಯದಿಂದ ಬೆಳೆದಿರುತ್ತದೆ. ದಿನ ಕಳೆದರೂ ನಿನ್ನ ನಗು ಉಳಿಯಲಿ. ಪ್ರತಿ ನಂಬಿಕೆಗೆ ನೀನು ಹೆಣೆಯುವ ಧೈರ್ಯವಿರಲಿ. ಹತ್ತಿರ ಇರುವವರಿಗೆ ಸಮಯ ಕೊಡು, ಅದೇ ಸತ್ಯದ ಪ್ರೀತಿ. ಕೋಪ ತಾತ್ಕಾಲಿಕ, ಆದರೆ ಪರಿಣಾಮ ಶಾಶ್ವತ. ನಿನ್ನ ನೆನಪಾಗಿ ಉಳಿಯುವುದು ನಿನ್ನ ಪ್ರೀತಿಯ ಗುಣ.
ದೇವರನ್ನು ಹೊರಗೆ ಹುಡುಕಬೇಡ, ಆತನು ನಿನ್ನ ಹೃದಯದಲ್ಲಿ ಇದ್ದಾನೆ. ದುಃಖದಲ್ಲೂ ಶಾಂತಿ ಇದ್ದರೂ ಅದು ನಿನ್ನ ಒಳಗಿನ ಬೆಳಕು. ನಿರೀಕ್ಷೆ ಕಡಿಮೆಯಾದರೆ ನೋವು ಕಡಿಮೆಯಾಗುತ್ತದೆ. ಶಾಂತಿ ಚಿತ್ತದೊಂದಿಗೆ ನಡೆ, ಅದೇ ನಿನ್ನ ಜಯ. ನಿನ್ನ ಆತ್ಮದ ಶುದ್ಧತೆಯೇ ನಿನ್ನ ನಿಜವಾದ ಗೆಲುವು. ಸ್ನೇಹಿತರೆ, ಈ ಸುಂದರ ನುಡಿಮುತ್ತುಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ರಮೇಶ್ ಉಡುಪಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮಾತ್ರ ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.